ಹಾಯ್. ಹಲೋ. ಏನೋ ಸ್ಪೆಷಲ್ ಮಾಡ್ತಾ ಇದ್ದೀರಾ? ಸೊ ಅದಕ್ಕಿಂತ ಮುಂಚೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಮರಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಾವ್ಯ ಕನ್ನಡ ಲಾಕ್ಸ್. ಓಕೆನಾ? ಸೊ ಇವತ್ತು ವೀಕೆಂಡ್ ಅಲ್ವಾ, ಅದಕ್ಕೆ ತುಂಬ ದಿನದಿಂದ ಪಾಸ್ತಾ ಮಾಡಬೇಕು ಅಂತ ಅನ್ಕೋತಿದ್ದೆ, ಬಟ್ ಮಾಡೋಕ್ಕಾಗಿರಲಿಲ್ಲ. ಅದಕ್ಕೆ ಇವತ್ತು ಪಾಸ್ತಾ ನಮಗೋಸ್ಕರ, ರೆಸಿಪಿ ನಿಮಗೋಸ್ಕರ. ಸೊ ಇವಾಗ ನೀರು ಕಾಯಕ್ಕೆ ಇಟ್ಟಿದ್ದೀನಿ. ನೀರು ಚೆನ್ನಾಗಿ ಕಾದಿದೆ. ಈ ಥರ ಪಾಸ್ತಾ ತೊಗೋಬೇಕು. ಅಂದರೆ ಪಾಸ್ತಾ ಅಂದರೆ ಡಿಸೈನ್ದೆಲ್ಲ ಬರುತ್ತೆ. ಸದ್ಯಕ್ಕೆ ನನಗೆ ಈ ಥರ ಇದರಲ್ಲಿ ಈ ಶೇಪಲ್ಲಿರೋ ಪಾಸ್ತದ್ದು ನಾನು ಮಾಡ್ತಿರೋದು. ಇದನ್ನು ಚೆನ್ನಾಗಿ ಕುದಿಯೋ ನೀರಿಗೆ ಪಾಸ್ತಾನ ಹಾಕಬೇಕು. ಇದೊಂದು ಪ್ಯಾಕೆಟ್ ಫುಲ್ ಹಾಕಲ್ಲ, ಸ್ವಲ್ಪ ಹಾಕ್ತೀನಿ. ಸಾಕಲ್ವಾ? ಸಾಕು. ಆ ಕಡೆ ಏನೋ ಬಾಯ್ಲ್ ಆಗ್ತಾ ಇದೆ, ಅದು ಸ್ವೀಟ್ ಕಾರ್ನ್. ಅದರಲ್ಲಿ ಏನು ರೆಸಿಪಿ ಇಲ್ಲ, ಅದು ಇದಕ್ಕೇನೆ. ಓಕೆ ಫೈನ್. ಇದಕ್ಕೆ ಉಪ್ಪು ಮತ್ತು ಸ್ವಲ್ಪ ಆಯಿಲ್. ಯಾಕಂದರೆ ಅಂಟ್ಕೋಬಾರ್ದಲ್ವಾ, ಬೆಂದ ಮೇಲೆ ಅಂಟ್ಕೋಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ಎಣ್ಣೆ, ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಇದು ಸ್ವಲ್ಪ ಬೇಯಬೇಕು, ನೀರಲ್ಲಿ ಚೆನ್ನಾಗಿ ಬೇಯಬೇಕು. ಈ ಕಡೆ ಸ್ವೀಟ್ ಕಾರ್ನು, ಕ್ಯಾಪ್ಸಿಕಮ್ ಮತ್ತು ಒಂದೇನು ಬಟರ್ ಮತ್ತು ಹಾಲು ಕಾಯಿಸ್ಕೋಬೇಕು, ಮೈದಾ ಬೇಕು, ಎಲ್ಲ ಒನ್ ಬೈ ಒನ್ ಹೇಳ್ಕೊಡ್ತೀನಿ ಹಿಂಗೆ ಮಾಡೋದಂತ. ಸದ್ಯಕ್ಕೆ ಇದಿಷ್ಟೇ ಸಾಕು. ಆಮೇಲೆ ಪಾಸ್ತಾಗೆ ಬರೀ ಕ್ಯಾಪ್ಸಿಕಮ್ ಅಷ್ಟೇ ಅಲ್ಲ, ಬ್ರೋಕ್ಲಿ ಹಾಕ್ಕೋಬೋದು, ಮತ್ತು ಇನ್ನೇನು ಹಾಕ್ಕೋಬೋದು, ಕ್ಯಾಪ್ಸಿಕಮ್, ಎಲ್ಲ ತರಕಾರಿ ಹಾಕಂಗಿಲ್ವಾ? ಎಲ್ಲ ತರಕಾರಿ, ಕ್ಯಾರೆಟ್, ಬೀನ್ಸ್ ಆ ಥರ ಹಾಕ್ಕೊಬೋದು. ಮತ್ತು ಕ್ಯಾಪ್ಸಿಕಮ್ ಮತ್ತು ಆನಿಯನ್ ಜಾಸ್ತಿ ಹಾಕ್ಕೋಬೇಕು, ಮತ್ತು ಸ್ವೀಟ್ ಕಾರ್ನು ಮತ್ತು ಬ್ರೋಕ್ಲಿ ಇದಿಷ್ಟು ಹಾಕ್ಕೊಬೋದು. ಸದ್ಯಕ್ಕೆ ನಾನು ಕ್ಯಾಪ್ಸಿಕಮ್ ಮತ್ತು ಸ್ವಲ್ಪ ಜಾಸ್ತಿ ಆನಿಯನ್ ತೊಗೊಂಡಿದ್ದೀನಿ. ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಇದು. ಏನದು? ಸೊ ಇದು ಕೂಡ ಬೇಕು. ಆಮೇಲೆ ಮೈದಾ ಬೇಕು. ಸೊ ಇದು ಬೆಂದ್ಬಿಡ್ಲಿ, ಆಯಿತಾ? ನಾನು ಇದು ಬೆಂದರೆ ಪಾಸ್ತಾ ರೆಡಿ ಅಂತ ಅರ್ಥ. ಸೊ ಇದು ಬೆಂದ್ಬಿಡ್ಲಿ, ಬೇಲಿ ಇದೊಂದು ಸ್ವಲ್ಪ ಬೆಂದಿದೆ. ಆಫ್ ಮಾಡ್ತೀನಿ. ಬೇಯಬೇಕಿದೆ. ಆ್ಯಕ್ಚುಲಿ ಇದನ್ನು ಬೆಂದಿದೆ ಅಂತ ಹೆಂಗೆ ಪತ್ತೆ ಮಾಡೋದಂದರೆ, ಲೈಕ್ ಹಿಂಗೆ ತೊಗೊಂಡು ಹಿಂಗೆ ಕಟ್ ಮಾಡಿದ್ರೆ ಈಸಿಯಾಗಿ ಹಿಂಗೆ ಕಟ್ ಆಗಬೇಕು. ಸಾಫ್ಟಾಗಿ ನೋಡು, ಈ ಥರ ಕಟ್ ಆದರೆ ಬೆಂದಿದೆ ಅಂತ. ಜಸ್ಟಿದು ಕಟ್ ಆಗಲಿಲ್ಲ ಅಂದರೆ ಬೆಂದಿಲ್ಲ ಅಂತಲ್ಲ? ಹಾಂ, ಈ ಥರ ಸಾಫ್ಟಾಗಿ ಕಟ್ ಆಗಬೇಕು. ಇನ್ನೊಂದು ಚೂರು ಬೇಯಬೇಕು ಇವಾಗ ಇದು. ಯಾಕಂದರೆ ಹಿಂಗೆ ಹಾಕಿದ ತಕ್ಷಣವೇ ಕಟ್ ಆಗಿಬಿಡುತ್ತೆ ನಿಮಗೆ. ಈ ಥರ ಇನ್ನೊಂದು 2 ಮಿನಿಟ್ಸು, ಜಸ್ಟ್ 2 ಮಿನಿಟ್ಸ್ ತೆಗೆದ್ಬಿಟ್ಟು ಇದನ್ನು ಬಸಿಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಬೇಯಿಸ್ಕೋಬೇಕಾದ್ರೂ 1 ಸ್ಪೂನ್ ಎಣ್ಣೆ ಹಾಕೋಬೇಕು, ಮತ್ತು ಬೇಯಿಸಿ ಬಸ್ತಾನು ಸ್ವಲ್ಪ ಎಣ್ಣೆ ಹಾಕಬೇಕು. ಯಾಕೆಂದರೆ ಇದು ಅಂಟ್ಕೊಳ್ಳಲ್ಲ, ಇಲ್ಲಾಂದರೆ ಒಂದಕ್ಕೊಂದು ಅಂಟ್ಕೊಂಡ್ಬಿಡುತ್ತೆ. ಓಕೆ, ಇದಾಗಲಿ. ನೆಕ್ಸ್ಟು ಒಗ್ಗರಣೆ. ಅದು ಹಾಲು ಕಾಯಿಸ್ಕೊಂಡಿರೋದಾ? ಹಾಲು ಕಾಯಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಕಾಯಿಲೆ ಚೆನ್ನಾಗಿ. ಹಾಗೆ ಈ ಕಡೆ ಇದು ಮಾಡ್ಕೊಳ್ಳೋಣ, ಕ್ರೀಮ್. ಎರಡು ಸ್ವಲ್ಪ ಕಾಯಬೇಕು. ಇದು ಒಗ್ಗರಣೆಗೆ ಎಣ್ಣೆ ಬದಲು ಬೇಕಾದರೆ ಬೆಣ್ಣೆ ಹಾಕ್ಕೋಬೋದು. ನಾನು ಅದೇ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಇದಕ್ಕೆ ಈರುಳ್ಳಿ, ಮತ್ತು ಕ್ಯಾಪ್ಸಿಕಮ್ ಇಷ್ಟೇ.
ಇನ್ನೇನು ಹಾಕೋಂಗಿಲ್ಲ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೀವು ಎಕ್ಸ್ಟ್ರಾ ಏನಾದರೂ ನಾನು ಹೇಳಿದ್ನಲ್ವ ಆವಾಗಲೇ, ಕ್ಯಾರೆಟು, ಬೀನ್ಸು ಮತ್ತು ಬ್ರೋಕ್ಲಿ ಈ ಮೂರಿಗೂ ಕೂಡ ಇದೇ ಥರ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎಣ್ಣೆ ಏನಾದರೂ ಹಾಕೋಬೋದು ಅಥವಾ ಬೆಣ್ಣೆನಾದರೂ ಹಾಕೋಬೋದು. ನಾನು ಸದ್ಯಕ್ಕೆ ಸ್ವಲ್ಪ ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಓಕೆನಾ? ಇವಾಗ ನೆಕ್ಸ್ಟು ಈ ಕಡೆ ಅದು ಕ್ರೀಮ್ ಹಾಂ, ವೈಟ್ ಸಾಸ್ ಮಾಡ್ಕೊಳ್ಳೋಕ್ಕೆ 2 ಬಟರ್ ಹಾಕೊಂಡಿದ್ದೀನಿ. ಆ್ಯಕ್ಚುಲಿ ನನಗೆ ಬೆಣ್ಣೆ ತುಪ್ಪ ಅಂದರೆ ತುಂಬ ಇಷ್ಟ. ಎಲ್ಲರಿಗೂ ಇಷ್ಟ. ನಂಗೆ ತುಂಬ ಇಷ್ಟ. ಸೊ ಇದು ಚೆನ್ನಾಗಿ ಕಾದಿದೆ ಅಲ್ವಾ, ಇದಕ್ಕೆ ಅದು ಹೆಂಗೆ ಗೊತ್ತಾಗುತ್ತೆ ಚೆನ್ನಾಗಿ ಕಾದಿದೆ ಅಂತ? ಇಲ್ಲಿ ಓಕೆ. ಇದಕ್ಕೆ 1 ಸ್ಪೂನು, 2 ಸ್ಪೂನು, ಸ್ವಲ್ಪ ಇದೆ ಫುಲ್ಲು ಮೈದಾ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇರಿ 1 ನಿಮಿಷ, ನಾನು ಇದನ್ನ ಈ ಕಡೆ ಶಿಫ್ಟ್ ಮಾಡಿಬಿಡ್ತೀನಿ. ಮಿಕ್ಸ್ ಮಾಡ್ಕೋಬೇಕು. ಇದು ಗಮ್ ಅಂತಿದೆ ತಾನೆ? ಹೌದು. ಸೊ ಇದಕ್ಕೆ ಇವಾಗ ನಾವು ಹಾಲು ಕಾಯಿಸ್ಕೊಂಡಿರ್ತೀವಲ್ವಾ, ಹಾಲನ್ನ ಇದಕ್ಕೆ ಹಾಕೋಬೇಕು. ಸೊ ಏನಂದರೆ ಅರ್ಧ ಲೀಟ್ರ್ ಹಾಲು ಹಾಕೋಬೇಕು. ಇವಾಗ ಇದನ್ನು ಚೆನ್ನಾಗಿ ಗಟ್ಟಿಗಾಗೋವರೆಗೂ ಹಿಂಗೆ ತಿರುಗಿಸ್ಬೇಕು. ಇದೇ ಸಾಸ್, ವೈಟ್ ಸಾಸ್. ಏನಂದರೆ ನಾನು ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ಅರ್ಧ ಲೀಟ್ರ್ ಹಾಲಿಗೆ 2 ಬಟರ್ ಹಾಕಿದ್ದೀನಿ, 1-2 ಸ್ಪೂನ್ ಮೈದಾ ಹಾಕಿದ್ದೀನಿ. ಇದನ್ನು ನೀಟಾಗಿ ಈ ಥರ ಮಾಡಬೇಕು. ಗಟ್ಟಿ ಆಗಬೇಕಲ್ಲ, ಮಾಡಬೇಕು. ಇದಿರಲ್ವಾ ಅಷ್ಟು ನಿಮಗೆ ವೈಟ್ ಸಾಸ್ ಬರುತ್ತೆ. ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ, ಪ್ಲಸ್ ವೈಟ್ ಸಾಸ್ ಥರನೂ ಜಾಸ್ತಿ. ಇಲ್ಲ ಅಂದರೆ ಟೇಸ್ಟ್ ಅಂತಲ್ಲ, ನೀವೆಷ್ಟು ಮಾಡ್ತಿದ್ದೀರ ಪಾಸ್ತಾ ಅನ್ನೋದ್ರ ಮೇಲೆ ನಾವು ವೈಟ್ ಸಾಸ್ನ ಮಾಡ್ಕೋಬೇಕಾಗುತ್ತೆ. ನಾನು ಇವಾಗ ಒಂದು ಅರ್ಧ ಲೀಟ್ರ್ ಹಾಕಿದ್ದೀನಲ್ವಾ, ಮತ್ತು ಸ್ವೀಟ್ ಕಾರ್ನ್ ಹಾಕ್ತಾಯಿದ್ದೀನಿ. ಮಾಡೋದು ಇಷ್ಟೊಂದು ಕಷ್ಟ ಇರುತ್ತೆ ಅಂತ ಇವಾಗ ಗೊತ್ತಾಗ್ತಾ ಇದೆ. ಕಷ್ಟ ಏನಿಲ್ವಲ್ಲ, ಈಸಿ ಇದೆ. ಅಲ್ಲ, ಎಲ್ಲದೂ ಬಾಯ್ಲ್ ಮಾಡ್ಕೋಬೇಕು, ಎಲ್ಲ ಬೇಯಿಸ್ಕೋಬೇಕು. ಅಫ್ಕೋರ್ಸ್ ರುಚಿ ಬೇಕು ಅಂದರೆ ಹಾಕ್ಕೊಳ್ಳೇಬೇಕು. ಅದೇ ನೀವು ಇವಾಗ ಇದನ್ನು ಹೊರಗಡೆ ತಿನ್ನೋಕೆ ಹೋದರೆ ಒಂದು ಅರ್ಧ ಕೆಜಿನೇ ಒಂದು 500 ರೂಪಾಯಿ ಇರುತ್ತೆ ಅನ್ಸುತ್ತೆ. ಅದ್ರ ಬದಲು ನಾವು ಮನೇಲೇ ಮಾಡ್ಕೋಬೋದಲ್ಲ, ಹೆಲ್ದಿಯಾಗೂ ಇರುತ್ತೆ, ಮತ್ತು ನಾವು ಇಷ್ಟಪಟ್ಟವ್ರಿಗೆ ನಮ್ಮ ಕೈಯಾರ ಮಾಡ್ಕೊತಂಗಿರುತ್ತೆ. ಸ್ವಲ್ಪ ಚೆನ್ನಾಗಿದು ಬೇಯಬೇಕು, ಗಟ್ಟಿ ಬರಬೇಕು. ಫಸ್ಟ್ ಪ್ರಿಯಾರಿಟಿ ಬಂದ್ಬಿಟ್ಟು ಹೋಮ್ ಮೇಡ್. ಓಕೆ. ಸೊ ನನಗೆ ಈ ಥರ ಮಾಡೋಕ್ಕೆ ತುಂಬ ಕೈ ನೋವು ಬಂತು, ಹಾಗಾಗಿ ನಮ್ಮ ಯಜಮಾನ್ರು ಕೊಟ್ಟಿದ್ದೀನಿ. ಫೈನಲಿ ನಮಗೂ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಸೊ ಏನಿಲ್ಲ, ನಿಮ್ಮ ಮಕ್ಳಿಗೆ ಏನಾದರೂ ಪಾಸ್ತಾ ಮಾಡಿಕೊಡ್ಬೇಕಂದ್ರೆ ಸೊ ಮತ್ತೆ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಈ ಥರ ಪಾಸ್ತಾ ತೊಗೊಳ್ಳಿ, ಚೆನ್ನಾಗಿ ಕುದಿಯೋ ನೀರಿಗೆ ಉಪ್ಪು ಮತ್ತು 1 ಸ್ಪೂನ್ ಎಣ್ಣೆ ಹಾಕಿ ಇದನ್ನು ಬೇಯಿಸ್ಕೊಳ್ಳಿ. ಇದು ಬೆಂದ ಆದಮೇಲೆ ಈ ಥರ ಬಸ್ಕೊಂಡು ಇದಕ್ಕೊಂದು ಸ್ಪೂನ್ ಎಣ್ಣೆ ಹಾಕಿ ಈ ಥರ ಎತ್ತಿಟ್ಕೊಳ್ಳಿ, ಯಾಕೆಂದರೆ ಅಂಟಲ್ಲ. ನೋಡಿ, ಇದು ಹುಡಿಯಾಗಿದೆ, ಅಂಟಿಲ್ಲ. ಅದಾದಮೇಲೆ ಒಂದು ಬಾಣಲಿಗೆ ಎಣ್ಣೆ ಅಥವಾ ತುಪ್ಪ ಹಾಕಿ ಕ್ಯಾಪ್ಸಿಕಮ್, ಆನಿಯನ್ ಅಥವಾ ನಿಮ್ಮ ಹತ್ರ ಏನಾದರೂ ಮನೇಲಿ ಸ್ಟಾಕ್ ಇದ್ದರೆ ಬೀನ್ಸ್, ಕ್ಯಾರೆಟ್, ಹಾಗೆ ಬ್ರೋಕ್ಲಿ, ಇದಿಷ್ಟು ಕೂಡ ಐಟಮ್ಸ್ ಹಾಕ್ಕೋಬೋದು, ಮತ್ತು ಕಾರ್ನ್, ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಎಗೇನ್ ಇದನ್ನು ಏನಂದರೆ ವೈಟ್ ಕ್ರೀಮ್ ಮಾಡ್ಕೊಳ್ಳೋದು ಹೇಗೆ ಅಂದರೆ 2 ಬಟರ್ ತೊಗೊಳ್ಳಿ, 2ರಿಂದ 2.5 ಸ್ಪೂನ್ ಮೈದಾ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಅದಾದಮೇಲೆ ಒಂದು ಅರ್ಧ ಲೀಟ್ರ್ ಹಾಲು ಹಾಕ್ತೀವಿ. ಚೆನ್ನಾಗಿ ಈ ಥರ ಕುದಿ ಬರಬೇಕು, ಪ್ಲಸ್ ಚೆನ್ನಾಗದು
ಕ್ರೀಮಿ ಕ್ರೀಮಿ ಆಗಬೇಕು. ಅಲ್ಲಿವರೆಗೂ ಈ ಥರ ಹಿಂಗೆ ತಿರುಗಿಸ್ತಾ ಇರಬೇಕು. ಅದಾದಮೇಲೆ ಫೈನಲ್ ಟಚ್. ಆಮೇಲೆ ಬೇಕು ಅಂದರೆ ಇದನ್ನು ಹಾಕ್ಕೋಬೋದಲ್ಲ ಅಂತ ಚೀಸ್ ಕೂಡ ಹಾಕೋಬೋದು. ಅಂದರೆ ಮಕ್ಕಳಿಗೆಲ್ಲ ಕೊಡೋದಲ್ವ, ಚೀಸ್ ಎಲ್ಲ ಬೇಡ. ಸೊ ಇಷ್ಟ ಆದವ್ರು ಬೇಕಾದರೆ ಹಾಕೋಬೋದು. ಸೊ ಅದು ಕ್ರೀಮ್ ಬರ್ತಾ ಇದೆಯಾ? ಇವಾಗ ಬರ್ತಾ ಇದೆ. ಎಸ್. ಫೈನಲಿ ಈ ಥರ ಬಂತು. ಈ ಥರನಾ? ಇನ್ನೂ ಸ್ವಲ್ಪ ಬರಬೇಕು ಆ್ಯಕ್ಚುಲಿ ಕ್ರೀಮ್. ಇನ್ನೊಂದು 5 ನಿಮಿಷ. ನೋಡಿ ನಾನು ಎಷ್ಟು ಹಾಲು ಹಾಕಿದ್ದೆ, ಇವಾಗ ಎಷ್ಟಾಯಿತು. ಫೈನಲಿ ಕ್ರೀಮ್ ಬಂದಿದೆ. ಇವಾಗ ಇದಕ್ಕೆ ಏನೇನು ಮಾಡಬೇಕು ಗೊತ್ತಾ? ಒಗ್ಗರಣೆ ಹಾಕ್ಕೊಂಡಿದ್ದೀವಲ್ಲ, ಇದನ್ನು ಡಂಪ್ ಮಾಡ್ಕೋಬೇಕು. ನೆಕ್ಸ್ಟು ನಿಮಗೆ ಎಷ್ಟು ಖಾರ ಬೇಕು ಅಷ್ಟು. ಡೈರೆಕ್ಟ್ ಅದರೊಳಗಡೆ ಹಾಕ್ಬಿಡೋದ? ಅಷ್ಟೇ. ನೆಕ್ಸ್ಟ್ ಪಾಸ್ತಾ. ಇಷ್ಟೇ, ಪಾಸ್ತಾ ರೆಡಿ. ಗಮ್ಮಂತ ಇದಲ್ಲ ಇವಾಗ. ಇವಾಗ ಬರ್ತಾ ಇದೆ. ಕ್ರೀಮ್ ಆಯ್ತಲ್ಲ. ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ವೈಟ್ ಸಾಸ್ ಪಾಸ್ತಾ ರೆಡಿ. ಇವಾಗ ಬರ್ತಾ ಇದೆ ಗಮ್ಮತ್ತ. ಇಷ್ಟೇ. ಇದ್ರ ಮೇಲೆ ಇವಾಗ ಸ್ವಲ್ಪ ಹಾಕ್ತೀನಿ. ಏನಕ್ಕಂದರೆ ನನಗೆ ಸ್ಪೈಸಿ ತುಂಬ ಇಷ್ಟ, ಹಾಗಾಗಿ ಸ್ಪೈಸಿ ಆಫ್ ಮಾಡ್ತೀನಿ. ರೆಡಿ. ಇವಾಗ ಪಾಸ್ತಾ ರೆಡಿ. ಆ್ಯಕ್ಚುಲಿ ಕ್ರೀಮ್ ಇನ್ನೂ ಸ್ವಲ್ಪ ಹಾಕ್ಬೋದಾಗಿತ್ತು, ಕ್ರೀಮ್ ಇನ್ನೂ ಸ್ವಲ್ಪ ಮಾಡ್ಕೋಬೋದಾಗಿತ್ತು. ಚೆನ್ನಾಗಿದೆಯಾ? ಖಾರ ಎಲ್ಲ ಪರ್ಫೆಕ್ಟ್ ಆಗಿದೆ. ನೋಡ್ಕೊಂಡ್ರಲ್ಲ ಹೆಂಗೆ ಮಾಡಬೇಕು ಅಂತ. ಸೊ ನೀವು ನಿಮ್ಮ ಮನೇಲಿ ಮಾಡಿಕೊಂಡು ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.